ಕೂಡ ಸಿಎಂ ಆಯ್ಕೆಗೆ ಕಗ್ಗಂಟು ಉಂಟಾಗ್ತಾ ಇದೆ. ಕೇರಳಂನಲ್ಲಿ ಸಿಎಂ ಆಯ್ಕೆಗೆ ಕಾಂಗ್ರೆಸ್ ಭಾರಿ ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಈ ಕಡೆ ಕೆಸಿ ವೇಣುಗೋಪಾಲ್ ಅವರು ಸತೀಶನ್ ಹೆಸರನ್ನ ಮುಂಚೂಣಿಯಲ್ಲಿ ಇಟ್ಕೊಂಡಿದೆ. 63 ಶಾಸಕರ ಪೈಕಿ 42 ಶಾಸಕರು ವೇಣುಗೋಪಾಲ್ಗೆ ಬೆಂಬಲ ನೀಡ್ತಾ ಇರುವಂತದ್ದು. ಕೇರಳಂನಲ್ಲೂ ಕೂಡ ಸಿಎಂ ಆಯ್ಕೆಗೆ ಕಾಂಗ್ರೆಸ್ ಭಾರಿ ಕಸರತ್ತನ್ನ ಮಾಡ್ತಾ ಇದೆ. ವೇಣುಗೋಪಾಲ್ ಸತೀಶನ್ ಅವರ ಹೆಸರು ಮುಂಚೂಣಿಯಲ್ಲಿ ಇರುವಂತದ್ದು. ಕಾಂಪಿಟೇಷನ್ ಇಬ್ಬರ ಮಧ್ಯೆ 63 ಶಾಸಕರಲ್ಲಿ 42 ಜನ ವೇಣುಗೋಪಾಲ್ಗೆ ಬೆಂಬಲ ನೀಡ್ತಾ ಇದ್ದಾರೆ. ಇವತ್ತು ಕೇರಳಂ ಸಿಎಂ ಆಯ್ಕೆ ಮಾಡೋ ಸಾಧ್ಯತೆ ಇದೆ ಇಬ್ಬರಲ್ಲಿ ಒಬ್ಬರನ್ನು. ಕೇರಳಂನಲ್ಲಿ ಸಿಎಂ ಆಯ್ಕೆಗೆ ಕಗ್ಗಂಟು ಉಂಟಾಗ್ತಾ ಇದೆ. ಇಬ್ಬರಲ್ಲಿ ಯಾರು ಅನ್ನೋದಕ್ಕೆ ಕೇರಳಂನಲ್ಲಿ ಕಾಂಗ್ರೆಸ್ ಕಸರತ್ತು ಮಾಡ್ತಾ ಇದೆ. ವೇಣುಗೋಪಾಲ್ ಅವ್ರಿಗೇನೆ 42 ಜನ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು. ಈ ಕಡೆ ಕಾಂಗ್ರೆಸ್ಗೂ ಕೂಡ ಅದೇ ಆಸೆ ಇರುತ್ತೆ, ವೇಣುಗೋಪಾಲ್ ಅವರನ್ನೇ ಸಿಎಂ ಮಾಡಬೇಕು ಅಂತ. ಸತೀಶನ್ ಅವರು ಪಟ್ಟು ಬಿಡ್ತಾ ಇಲ್ಲ, ನಾನೇ ಸಿಎಂ ಆಗಬೇಕು ಅಂತ. ಹಾಗಾಗಿ ತಲೆನೋವಾಗಿರುವಂತದ್ದು ಕಾಂಗ್ರೆಸ್ಗೆ. ವೇಣುಗೋಪಾಲನ್ ವರ್ಸಸ್ ಸತೀಶನ್ ಅಂತ ಆಗಿದೆ. ಈಗ ಇಬ್ಬರ ಹೆಸರು ಮುಂಚೂಣಿಯಲ್ಲಿರುವಂತದ್ದು. ಇಬ್ಬರಲ್ಲಿ ಯಾರು ಅನ್ನುವಂತ ಆಯ್ಕೆ ಅಂತ ಬಂದಾಗ 42 ಜನ ಒಪ್ಕೊಂಡಿದ್ದಾರೆ ವೇಣುಗೋಪಾಲ್ ಅವರನ್ನ ಆಯ್ಕೆ ಮಾಡೋಣ ಅಂತ. ಆದ್ರೆ ಇನ್ನೂ ಕೂಡ ಗೊಂದಲದಲ್ಲಿ ಇದೆ.